ಔಟ್ಡೋರ್ ಸ್ವಿಮ್ಮಿಂಗ್ ಏನೋ ಒಂಥರ ಮಜಾ. ಡೇ 57. ಸೊ ಇವತ್ತು ನನ್ನ ಬ್ಲಾಗಿಂಗ್ ಒಳಗೆ ಚೇಂಜಸ್ ಏನಂತ ಹೇಳಿದ್ರಿ ಇವತ್ತಲಿಂತ್ರ ನಾನು ಇವತ್ತೇನು ವೀಡಿಯೋಸ್ ನಾನು ರೆಕಾರ್ಡ್ ಮಾಡಿರ್ತೇನೆ. ಸೊ ಅವನ್ನು ನಾಳೆಗೆ ಎಡಿಟ್ ಮಾಡಿ ಹಾಕ್ತೀನಿ. ಸೊ ಐ ಕ್ಯಾನ್ ರೆಕಾರ್ಡ್ ಮೈ ಹೋಲ್ ಡೇ ವೀಡಿಯೋಸ್. ಆ್ಯಂಡ್ ನಾವಿವತ್ತು ಎಲ್ಲಿ ಹೊಂಟಿದ್ವಿ ಅಂತ ಹೇಳಿದ್ರೆ, ನಾವಿವತ್ತು ನೀರು ಸಾರು ಹೋಗತ್ತಿದ್ವಿ. ಸೊ ನಮ್ದು ಅದೊಂದು ಬೆಸ್ಟ್ ಸ್ಪಾಟ್ ಅಂತಲೇ ಹೇಳ್ಬೋದು. ಸೊ ನಾವು ಯಾವಾಗಾದರೂ ನಮಗೆ ಸ್ವಿಮ್ಮಿಂಗ್ ಮಾಡ್ಬೇಕು ಅನ್ನಿಸ್ತಾ, ಏನಾದರೂ ಹೊರಗೆ ಹೋಗ್ಬೇಕು ಅನ್ನಿಸ್ತಾ ಅಂತ ಹೇಳಿದರೆ, ಸೊ ನಾವು ಯೂಶ್ವಲಿ ನಾವು ಈ ಸ್ಪಾಟಿಗೆ ಹೋಗ್ತೀವಿ. ಆ್ಯಂಡ್ ನಾವು ಒಂದು ಸ್ವಲ್ಪ ನಮ್ಮದು ಮೈಂಡ್ ಫ್ರೆಶ್ ಆಗಲಿ ಅಂಥೇಳಿ ಈ ಸ್ಪಾಟಿಗೆ ಹೋಗಿ ನಮ್ದು ಎಂಜಾಯ್ ಮಾಡ್ಕೊಂಡು ನಾವು ಬರ್ತೇವೆ. ಈ ಬಿಸಿಲು ಅಂಕಿರಿ ಏನು ಹೇಳ್ಬೇಕು ಅರ್ಥ ಆಗತ್ತಿಲ್ಲ, ಅಷ್ಟು ಬಿಸಿಲು ಚಾಲು ಆಗೈತೆ ಆಲ್ರೆಡಿ. ಇವಾಗಿನ್ನ ಹಂಗೆ ನೋಡಿದ್ರೆ ಮಾರ್ಚ್. ಸೊ ಇವಾಗ ಈ ಮನೆ ಬಿಸಿಲು ಐತಂದ್ರೆ ಹೇಳ ಏಪ್ರಿಲ್ ಮೇ ಒಳಗೆ ಈ ಸತ ಅದು ಏನಾಗ್ತಿತ್ತೋ ಗೊತ್ತಿಲ್ಲ. ಸೊ ನಾವು ನಮ್ಮ ಸ್ಪಾಟಿಗೆ ಬಂದು ರೀಚ್ ಆದ್ವಿ. ನಾವು ಆ ಕಡೆ ಒಂದು ಆವಾಗಲೇ ನಿಮಗೆ ಕ್ಲಿಪ್ ತೋರಿಸಿದೆಯಲ್ಲ, ಅದು ಡ್ಯಾಮ್ ಆಗ್ತೈತಿ. ಸೊ ಈ ಕಡೆ ಬಂದರೆ ನಿಮಗೊಂದು ಸಣ್ಣ ಸಣ್ಣ ಪೂಲ್ಸ್ ಸಿಗ್ತಾವೆ. ನೀವು ಬೇಕಂದ್ರೆ ಇಲ್ಲೇ ಆಟಾಡೋದು, ಏನಾದರೂ ಸ್ವಲ್ಪ ಸ್ವಿಮ್ಮಿಂಗ್ ಕಲಿಯೋದಿತ್ತು ಅಂದರೆ ನೀವು ಇಲ್ಲಿ ಬರ್ಬೋದು. ಸೊ ನಾನಂಕರು ಬಂದು ಫಸ್ಟ್ ಸ್ವಲ್ಪ ನೀರು ಬಿಸಿ ಬಿಸಿ ಇದ್ವು. ಈ ಸಮ್ಮರ್ ಒಳಗೆ ಸ್ವಲ್ಪ ನೀರು ಕಡಿಮೆ ಇರ್ತಾವೆ ಆ್ಯಂಡ್ ಬಿಸಿ ಇರ್ತಾವೆ. ನನಗೆ ಔಟ್ಡೋರ್ ಸ್ವಿಮ್ಮಿಂಗ್ ಅವಾಗ್ಲಿಂತ ಸಣ್ಣವನಿದ್ದಾಗ್ಲಿಂತ ಭಾಳ ಇಷ್ಟ. ನಾನು ಸಣ್ಣವನಿದ್ದಾಗ ನಮ್ಮ ಪಪ್ಪನ ಜೋಡಿ ನಾನು ಸ್ವಿಮ್ಮಿಂಗ್ ಕಾಂಪ್ಲೆಕ್ಸಿಗೆ ಹೋಗಿ ಅಲ್ಲಿ ಸ್ವಿಮ್ಮಿಂಗ್ ಮುಗಿಸ್ಕೊಂಡು ಬರ್ತಿದ್ವಿ. ಸೊ ನನಗೆ ಸ್ವಿಮ್ಮಿಂಗ್ ಅಂದ್ರೆ ಅದಕ್ಕೆ ಅವಾಗ್ಲಿಂತ ಭಾಳ ಇಷ್ಟ. ಎಲ್ಲಾದರೂ ನಾನು ಯೂಶ್ವಲಿ ನಾನು ಹೊರಗೆ ಹೋಗೋದಾತಂದ್ರು ನಾನು ಅಲ್ಲಿ ಸ್ವಿಮ್ಮಿಂಗ್ ಮಾಡೋಕೆ ನನಗೆ ಚಾನ್ಸ್ ಸಿಗ್ತೈತೋ ಇಲ್ಲೋ ಅಂಥೇಳಿ ನಾನು ಹಿಂಗೆ ಸ್ವಲ್ಪ ಸ್ಪಾಟ್ಸ್ ನೋಡ್ಕೊಂಡು ಹೋಗ್ತೀನಿ. ಸೊ ನಾನು ಸ್ವಿಮ್ಮಿಂಗ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊಟ್ಟೆ ಹಶು ಆಯ್ತು. ಸೊ ಅದ್ರ ಸಂಬಂಧ ಅಲ್ಲಿಂದ ಬೇಗ ಹೊರಗೆ ಬಂದು ಸೀದಾ ಮನೆ ಕಡೆ ಬಂದ್ವಿ. ಇವತ್ತಿಗೆ ಇಷ್ಟ. ಮತ್ತು ನಾಳೆ ಒಂದು ವರ್ಕೌಟ್ ಸೆಷನ್ ಜೋಡಿ ಸಿಗ್ತೇನೆ. ಆ್ಯಂಡ್ ಸ್ಟೇ ಫಿಟ್ ಆ್ಯಂಡ್ ಫೋಕಸ್ಡ್. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್.